ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಸಂಪತ್ತಿನ ಆಪತ್ತು, ಇದ್ರ ಬಗ್ಗೆ ಹೇಳ್ತೀನಿ. ಒಬ್ಬ ಒಂದು ದೇವಿಯ ಪರಮ ಭಕ್ತ ಇದ್ದ. ಅವನ ಭಕ್ತಿಗೆ ಮೆಚ್ಚಿ ದೇವಿ ಒಂದು ದಿವಸ ಪ್ರಕಟ ಆದಳು. ನಿನಗೆ ಏನು ಬೇಕು ಅಂತ ಹೇಳಿ ಕೇಳಿದ್ಲು. ಆದರೆ ಗೊಂದಲಕ್ಕೆ ಒಳಪಟ್ಟಂತಹ ಭಕ್ತ ಹೇಳ್ದ, ಈಗ ನನಗೆ ಯಾವುದು ಹೊಳಿತಾ ಇಲ್ಲ, ರಾತ್ರಿ ಎಲ್ಲ ವಿಚಾರ ಮಾಡಿ ಬೆಳಿಗ್ಗೆ ಬಂದು ಕೇಳುತ್ತೇನೆ ಅಂತ ಹೇಳಿ ಭಕ್ತ ಹೋದ. ರಾತ್ರಿ ಎಲ್ಲ ವಿಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಏನು ಮಾಡೋದು, ಗದ್ದೆ ಹೊಲ ತಗೊಳ್ಳೇನು, ತೋಟ ತಗೊಳ್ಳಿ, ಇಲ್ಲ ಯಾವ್ದಾರು ದೊಡ್ಡ ಮನೆ ತಗೊಳ್ಳಿ, ಇಲ್ಲ ಉದ್ಯಾನವನ ತಗೊಳ್ಳಿ, ಹೀಗೆಲ್ಲ ಬಹಳ 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 ವಿಚಾರ ಮಾಡಿ 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 ಏನಾಯ್ತು ಅಂದ್ರೆ ಸಂಪೂರ್ಣ ರಾತ್ರಿ ಅವನ ನಿದ್ದೆ ಹೋಯ್ತು. ಇನ್ನು ಬೆಳಕು ಬಿಡ್ಬೇಕಿದ್ರೆ ವಿಚಾರ ಮಾಡ್ದ. ಕೇವಲ ಯಾವುದು ಅಂತ ಹೇಳಿ ತೀರ್ಮಾನ ಮಾಡೋದಿಕ್ಕೆ ನನಗೆ ರಾತ್ರಿಯ ನಿದ್ದೆ ಹೋಯ್ತು ಅಂತಂದ್ಮೇಲೆ ಇನ್ನು ನನಗೆ ಆ ಸಂಪತ್ತಿ ಬಂದ್ರೆ ಮತ್ತೆ ಇನ್ನು ನನ್ನ ನಿದ್ದೆ ಅಂತೂ ಹೋಗಿದೆ, ಆರೋಗ್ಯ ಕೂಡ ಸಹಜವಾಗಿ ಹೋಗುತ್ತದೆ. ನಿದ್ದೆ ಹೋಗ್ತದೆ, ಆರೋಗ್ಯ ಹೋಗ್ತದೆ. ಆರೋಗ್ಯ ಹೋದ ನಂತರ ನಾನು ಆ ಸಂಪತ್ತುಗಳನ್ನು ತಗೊಂಡು ಮಾಡೋದಾದ್ರೂ ಏನು? ಹೀಗೆ ಅವನಿಗೆ ವಿವೇಕ ಹೊಳೆಯಿತು. ಬೆಳಿಗ್ಗೆ ಹೋದ ದೇವಿ ಹತ್ರ. ದೇವಿ ಪ್ರಕಟ ಆದ್ಲು. ಹೇಳ್ದ ದೇವಿಗೆ, ದೇವಿ ನನಗೇನು ಬೇಡ, ನನಗೆ ಒಂದು ಹೊತ್ತು ಊಟ, ನಿದ್ದೆ ಮತ್ತು ಆರೋಗ್ಯ, ಈ ಮೂರು ವ್ಯವಸ್ಥಿತವಾಗಿ ಕೊಡು ಸಾಕು ಅಂತ ಹೇಳ್ದ. ನೋಡಿ, ಯಾರಿಗೇ ಆಗ್ಲಿ ನೀವು ನೋಡ್ರಿ, ಬೇಕಾರೆ ಈ ಸುಮ್ಮನೆ ಉದಾಹರಣೆ ಅಂತಲ್ಲ, ಇದು ಕೇವಲ ಉದಾಹರಣೆ ಅಂತಲ್ಲ. ನೀವು ನೋಡಿ, ಅತ್ಯಂತ ಶ್ರೀಮಂತರಿಗೆ ಹಸಿವು ಕಡಿಮೆ ಇರ್ತದೆ, ಗ್ಯಾಸ್ಟ್ರಿಕ್ ಜಾಸ್ತಿ ಇರ್ತದೆ ಅಲ್ವಾ, ರೋಗಗಳು ಜಾಸ್ತಿ ಇರ್ತಾವ. ಶ್ರೀಮಂತರಿಗೆ ರೋಗಗಳು ಜಾಸ್ತಿ ಅಲ್ವಾ, ಮತ್ತೆ ನಿದ್ದೆ ಕೂಡ ಬರೋದಿಲ್ಲ. ನಿದ್ದೆ ಅವರಿಗೆ ಮಾತ್ರೆ ತಗೊಂಡು ನಿದ್ದೆ ಮಾಡಬೇಕಾಗ್ತದೆ. ಕೈಕಾಲು ನೋವು ಜಾಸ್ತಿ, ಕೆಳಗಡೆ ನೆಲದಲ್ಲಿ ಕೂರೋದಕ್ಕೆ ಬರೋದಿಲ್ಲ, ಕುರ್ಚಿನೇ ಬೇಕು. ಎಷ್ಟು 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 ತಾಪತ್ರೆಗಳು ಅಲ್ವಾ. ಹೀಗೆ ಸಂಪತ್ತು ಏನ್ ಮಾಡ್ತದೆ ಅಂದ್ರೆ ಮನುಷ್ಯನಿಗೆ ಗೌರವ ಕೊಡ್ತದೆ ಸಂಪತ್ತು, ಆದರೆ ಒಳ ಒಳಗೆ ಅಸಹ್ಯವಾದ ದುಃಖವನ್ನ ಕೊಡುತ್ತಾ ಇರುತ್ತದೆ. ಅದು ಯೋಗಿಗಳು ಮಾತ್ರ ಅದನ್ನ ಸ್ವಚ್ಛವಾಗಿ ತಿಳಿತಾರೆ. ಯಾರು ತ್ಯಾಗ ಮಾಡಿರ್ತಾರೆ ನೋಡ್ರಿ, ಅವರಿಗೆ ಅದು ಸಹಜವಾಗಿ ಅನುಭವಕ್ಕೆ ಬರ್ತದೆ. ಯಾರಿಗೆ ತ್ಯಾಗ ಭಾವನೆ ಇಲ್ಲ, ಯಾರು ತ್ಯಾಗ ಮಾಡುವುದಿಲ್ಲ, ಅಸಮರ್ಥರಿದ್ದಾರೆ, ಅವರಿಗೆ ಈ ವಿವೇಕ, ಈ ಪ್ರಜ್ಞೆ, ಆ ಸುಖದ ಅನುಭವ ಬರೋದಿಕ್ಕೆ ಸಾಧ್ಯನೇ ಇಲ್ಲ.